ಫುಲ್ ಟಾಪ್ ಹೋಗ್ತಾ ಇದೀವಿ ಅಣ್ಣ. ಇಳ್ಸಣ ಕೆಳಗೆ ನಮ್ಮನ್ನ. ಏನ್ ದ್ವೇಷ ಇತ್ತು ನಮ್ಮ ಮೇಲೆ? ಪಕ್ಕ ಹೊಡಿತೀನಾ? ಗೆಲ್ಬೋದಾ? ವಾ ವಾ ಓ ಏನಿದೆಲ್ಲ ಹಿಂಗೈತೆ. ಕಡೆ ನೋಡಿದ್ರೆ ದುಬೈ, ಅಮೇರಿಕಾ, US ಬೇರೆ ಬೇರೆ ಎಲ್ಲೂ ಹೋಗೋದೇ ಬೇಕಾಗಿಲ್ಲ, ಎಲ್ಲ ಇಲ್ಲೇ ಫೋಟೋಗಳು ಹಿಡ್ಕೋಬಹುದು. ನೋಡ್ರಿ ದೀಪಾವಳಿ ಇಲ್ಲೇ ಸ್ಟಾರ್ಟ್ ಆಗಂಗೈತೆ. ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತು ನಾನಿದ್ದೀನಿ ದೊಡ್ಡಬಳ್ಳಾಪುರದಲ್ಲಿ. ಫ್ರೆಂಡ್ಸ್, ಏನಪ್ಪಾ ಇಲ್ಲಿ ವಿಶೇಷತೆ ಅಂದ್ರೆ ದಸರಾ ಹಬ್ಬ ಸ್ಟಾರ್ಟ್ ಆಗಿದೆ. ಎಲ್ಲಾ ಹಳ್ಳಿಗಳಲ್ಲೂ ದಸರಾ ಹಬ್ಬ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ನಾವು ಚಿಕ್ಕ ಹುಡುಗರು ಇರ್ಬೇಕಾದ್ರೆ ಆಟ ಆಡೋ ವಸ್ತುಗಳನ್ನ ಮುಂಚೆನೆ ತಂದು ಇಡ್ತಾ ಇದ್ರು. ಯಾಕಪ್ಪ ಅಂತಂದ್ರೆ ಎಲ್ಲಾ ಮಕ್ಳಿಗೂ ಒಂಥರ ಖುಷಿ ದಸರಾ ಹಬ್ಬ ಅಂತಂದ್ರೇನೆ. ಈ ವರ್ಷನೂ ದಸರಾ ಹಬ್ಬ ಸ್ಟಾರ್ಟ್ ಆಗಿರೋದ್ರಿಂದ ನಮ್ ದೊಡ್ಡಬಳ್ಳಾಪುರದಲ್ಲೂ ಎಕ್ಸಿಬಿಷನ್ ಅನ್ನ ತಂದಿಟ್ಟಿದ್ದಾರೆ. ಎಲ್ಲಾರು ಆಟ ಆಡಕ್ಕೆ ಒಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ. ಈ ವರ್ಷ ಅಂತೂ ಇನ್ನೂ ಸಖತ್ತಾಗಿರುತ್ತೆ. ವಸ್ತುಗಳಿದಾವೆ ನೋಡಕ್ಕಂತಾನೆ, ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ತೋರಿಸ್ತೀನಿ ನಿಮ್ಗೆ, ಮಿಸ್ ಮಾಡದೆ ವಿಡಿಯೋ ನೋಡ್ತಾ ಇರಿ. ನೀವೇನಾದ್ರೂ ನಮ್ಮ ವಿಡಿಯೋಗೆ ಹೊಸಬರಾಗಿದ್ರೆ ಒಂದ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಇದೇ ಎಂಟ್ರೆನ್ಸ್. ಇವಾಗ ಆಯ್ತಾ ಇದ್ದಂಗೆ ನಮ್ಮನ್ ಸ್ವಾಗತ ಮಾಡಕ್ಕೆ ನೋಡ್ರಿ ಇವರೆಲ್ಲ ಇದಾರೆ. ಒಳಗಡೆ ಬಂದಿದ ತಕ್ಷಣ ಒಳ್ಳೆ ವ್ಯೂ ಸಿಗುತ್ತೆ ನಿಮ್ಗೆ. ಇವಾಗ ಇನ್ನೂ ಒಳಗಡೆ ಹೋಗೋಣ. ನೋಡ್ರಿ ಇವೆಲ್ಲ ಫೋಟೋ ತಗೊಳ್ಳೋ ಪಿಕ್ಚರ್ಸ್ ಇವೆಲ್ಲ ಬಂದವರಲ್ಲೆಲ್ಲ ಫೋಟೋ ತಕ್ಕೊಂತ ಇರ್ತಾರೆ. ಓ, ಅಕ್ವೇರಿಯಂ ಇಟ್ಟಿದ್ದಾರೆ. ಫಿಶ್ ಎಲ್ಲ, ಸಣ್ಣ ಪುಟ್ಟ ಫಿಶ್ಗಳು. ಇಲ್ಲಿ ಸಾಕಾಗೈತೆ ಲೈಟಿಂಗ್. ಇಲ್ಲಿ ಹೋಗೋಣ ಬರ್ರಿ. ನೋಡ್ಬೋದು ಎಂಟ್ರಿ. ಚಿಕ್ಕ ಮಕ್ಳು ಬಂದ್ರೆ ಸಖತ್ ಎಕ್ಸೈಟ್ಮೆಂಟ್ ಆಗ್ತಾರೆ ಇಲ್ಲಿ ಮಾತ್ರ. ಫಿಶ್ ನೋಡಿ, ಈ ಕಡೆ ಎಲ್ಲ ನೋಡ್ಬೋದು ಮಕ್ಕಳೆಲ್ಲ ಫಿಶ್ 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 ಅಂತವ್ರೆ. ಫಸ್ಟ್ ಇಂಪ್ರೆಷನ್ ಇಲ್ಲಿಗೆ ಬಂದ್ರೆ. ಇನ್ನು ಒಳಗಡಿಕೆ ಓಹ್ ಏನಿದೆಲ್ಲ ಹಿಂಗೈತೆ. ಸಾಕಾದಾಗ ಆಡ್ತಾವನೆ. ಇಲ್ಲಿ ಬಂದ್ರೆ ಅಂತೂ ಸಖತ್ ಇಂಪ್ರೆಸ್ ಆಗ್ತಾರೆ. ಮೊದ್ಲಿಗಿನ್ನ ಸಖತ್ತಾಗೈತೆ ಇಲ್ಲೆಲ್ಲ. ತಾಜ್ ಮಹಲ್ ಫರ್ ಫೋಟೋ ಯಾರು ಹೆವಿ ಇಷ್ಟ ಬೀಳ್ತಾರ ಅವ್ರಿಗೆ ಮಾತ್ರ ಹೆವಿ ಫೋಟೋಸ್ ಇಲ್ಲಿ. ಎಲ್ಲ ಫೋಟೋಸ್ ಹಿಡಿಯಕ್ಕೆ ದುಬೈಗೆ ಎಲ್ಲೂ ಹೋಗೋದೇ ಬೇಕಾಗಿಲ್ಲ, ಎಲ್ಲ ಹಿಡಿಬೋದು ಇಲ್ಲೇ. ದುಬೈ, ಅಮೇರಿಕಾ ಎಲ್ಲೂ ಹೋಗಂಗೇ ಇಲ್ಲ, ಎಲ್ಲ ಇಲ್ಲೇ ಫೋಟೋಸ್ಗಳು ಸಿಗ್ತವೆ. ಇದೆಲ್ಲ ಫೋಟೋ ಸೆಕ್ಷನ್. ನೋಡ್ಬೋದು ಮಕ್ಕಳು ಆಟ ಆಡೋದು. ಇವರೇ ಇಟ್ಟಿದ್ದಂಗೆ ಅವ್ರು ಇಲ್ಲಿ. ಇದಕ್ಕೂ ಅಮೌಂಟ್ ಬೇರೆ ಕಟ್ಟಬೇಕು. ಇಲ್ಲಿ ನಮ್ಮ ಇಂಡಿಯಾನ ಸಕ್ಕತ್ತಾಗಿ ಪ್ರೆಸೆಂಟ್ ಮಾಡೋರು. ಇದು ನನ್ಗೆ ಇಷ್ಟ ಆಯ್ತು. ಐ ಲವ್ ಇಂಡಿಯಾ. ಸಕ್ಕತ್ತಾಗೈತಿ ಇದು. ಅಣ್ಣ ಎಷ್ಟಿದು? 31 ಬಾಲು. ಅಣ್ಣ ಇದೇನಣ್ಣ ಇದು? ಬಾಲ್ ಸಾಕೋದಾ? ಬಾಲ್ ಕೊಡ್ತೀವಣ್ಣ. ಹಾ, ಅಲ್ಲಿಂದ ಬಿಡ್ಬೇಕು. ಇಲ್ಲಿಂದ ಇಲ್ಲಿಗೆಲ್ಲ ಬಂದಾಗ ಕೂಡಿಸ್ತೀವಿ. ಕೂಡಿಸಿದ ನಂಬರ್ ಎಷ್ಟಾದ್ರೆ ಅಷ್ಟು ನಂಬರ್ಗೆ ಪ್ರೈಸ್ ಕೊಡ್ತೀವಿ. ಓ, ಇಲ್ಲಿರೋ ಪ್ರೈಸ್ ಎಲ್ಲ ಯಾವ ನಂಬರ್ ಮಾಡಿದ್ ಏನ್ ನಂಬರ್ ಬಂದ್ರೆ ಆ ನಂಬರ್ ಪ್ರೈಸ್ ಕೊಡ್ತೀವಿ. ಹೌದಾ? ಒಟ್ನಾಗ ಯಾರು ಖಾಲಿ ಹೋಗಲ್ಲ, ಗ್ಯಾರಂಟಿ ಬಹುಮಾನ ಏನಾದ್ರೂ ಇದ್ದೇ ಇರುತ್ತೆ. ಹೋ, ಹಂಗೆ. ಎಷ್ಟಿದು? 40 ರೂಪಾಯಿ. ಇವಾಗ ಇದ್ ಕಡೆ ಹೋಗೋಣ. ಎಲ್ಲ ಆಕ್ಟಿವಿಟೀಸು ಇದ್ದೇ ಇರುತ್ತೆ ನಾರ್ಮಲ್ ಆಗಿ. ಎಲ್ಲರಿಗೂ ಫೇವ್ರೇಟ್ ಗೇಮು, ಒನ್ ಆಫ್ ಬೆಸ್ಟ್ ಗೇಮ್ ಇದು. ಎಲ್ಲರೂ ಜಾತ್ರೆಗೆ ಹೋದಾಗ ಇದನ್ನೆಲ್ಲ ಆಡ್ತಾನೆ ಇರ್ತಾರೆ. ನೋಡೋ ಅಂಕಲ್ ಕೈಯಲ್ಲಿ ರಿಂಗ್ ಐತೆ. ಆ ರಿಂಗ್ ಕೊಡ್ತಾರೆ. ಆ ರಿಂಗ್ನ ಇದ್ರ ಮೇಲೆ ಹಾಕೋದು. ಎಷ್ಟೊಂದ್ಸಲಿ ಕಾಸು ಇಟ್ಟಿರ್ತಾರೆ, ಇಲ್ಲ ಸೋಪು, ಬೇರೆ ಬೇರೆ ಐಟಮ್ ಇಕ್ಕಿರ್ತಾರೆ. ಏನಿಕ್ಕಿಲ್ಲ, ನಂಬರ್ಸ್ ಅಷ್ಟೇ. ಆ ನಂಬರ್ ಮೇಲೆ ನೋಡು, ಅಲ್ಲಿ ನಂಬರ್ ಕಾಣಿಸಿದ್ಯಲ್ಲ, ಆ ನಂಬರ್ ಅಲ್ಲಿ ಏನಿದೆಯೋ ಅದನ್ನ ಕೊಡ್ತಾರೆ. ಮೊದ್ಲು ಇಲ್ಲಿ ನಾವ್ ಆಡ್ಬೇಕಾದ್ರೆ ಇಲ್ಲೆಲ್ಲ ಕಾಸುಗಳು ಇಡೋರು. ಟ್ರೈನ್ ಇದ್ರಾಗ ಹೋಗಿ ಹೋಗಿ ಎಷ್ಟೊಂದ್ಸಲಿ ತಲೆ ತಿರ್ಗ್ದಂಗ ಹೋಗೈತೆ. ಬಂದಿರೋದು ನಾವೇ ಅಲ್ವಾ?
ಸ್ವಲ್ಪ ಇನ್ನೂ ಜನ ಬರ್ಬೇಕು. ಸದ್ಯಕ್ಕೆ ಸ್ವಲ್ಪ ಜನ ಇದಾರೆ. ಲೈಟ್ ಹಾಕ್ತಾರೆ, ಲೈಟ್ ಹಾಕಿದ್ಮೇಲೆ ನೋಡೋಣ ಇನ್ನು ವ್ಯೂ ಹೆಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ. ಅಲ್ಲೆಲ್ಲ ಮೇಲೆ ಎಲ್ಲ ಇಟ್ಟಿದಾರೆ, ಅವೆಲ್ಲ ಗೇಮ್ಸ್ ಈ ಕಡೆ ಇರೋವೆಲ್ಲ. ಇವೆಲ್ಲ ಆರಾಮಾಗಿ ದೊಡ್ಡವರೆಲ್ಲ ಆಡ್ಬೋದು, ಅಷ್ಟು ಗೇಮ್ಸ್ಗಳಿದಾವೆ. ಇವ್ರು ನೋಡ್ರಿ ಹೆಂಗ್ ಕುಣಿತಾವ. ಇವು ಅಷ್ಟೇ, ಇವು ಎಲ್ಲ ಚಿಕ್ಕ ಮಕ್ಕಳು ಆಡೋ ಅಂತವೆ. ಛೋಟಾ ಭೀಮ್ ವಾಟರ್ ಗೇಮು, ಬೋಟ್ ವಾಟರ್ ಗೇಮ್. ಸ್ವಲ್ಪ ನೀರು ಹಾಕ್ಬಿಟ್ಟು ಬಿಟ್ಟಿರ್ತಾರೆ, ಹೆವಿ ನೀರ್ ಇರಲ್ಲ, ಚಿಕ್ಕ ಮಕ್ಳು ಆಡ ಅಷ್ಟೇ. ನೋಡ್ರಿ ಹಳ್ಳ ಏನಿರಲ್ಲ, ಬೋಟ್ ಎಷ್ಟಿರುತ್ತೋ ಅಷ್ಟು ಇರೋಷ್ಟೇ. ಇದೆಲ್ಲ ಫುಡ್ ಕ್ಯಾಂಟೀನು. ಜನ ಇಷ್ಟ ಬೀಳೋ ಅಂತ ಗೇಮು ಅಂತಂದ್ರೆ ಇದೊಂದೇ, ವೀಲ್ ಸ್ಪಿನ್ ಹೊಡಿಯೋದು ನೋಡ್ಬೋದು. ಇದೆ ಇದಕ್ಕೆ ಜಾಸ್ತಿ ಜನ ಹೆವಿ ಇಷ್ಟ ಬೀಳೋ ಅಂತದ್ದು. ಮೇಲಕ್ಕೆ ಹೋಗಕ್ಕೆ ಒಂಥರ ಆಕಾಶದ ಮೇಲಕ್ಕೆ ಹೋಗೋ ಫೀಲ್ ಕೊಡುತ್ತೆ ಇದು. ಲೈಟಿಂಗ್ಸ್ ಹಾಕವ್ರೆ, ಈಗ ಎಷ್ಟು ಸಾಗಲ್ಲ ಕಾಣಿಸ್ತಾ ಇತ್ತು ನೋಡ್ರಿ. ಈಗ ಒಂಥರ ಕಳೆ ಬಂತು ಇದಕ್ಕೆ. ಇಷ್ಟೊತ್ತವರೆಗೂ ಲೈಟಿಂಗ್ಸ್ ಇಲ್ದಿರ ಏನೋ ಒಂಥರ ಅನಿಸ್ತಿತ್ತು. ಗನ್ನಲ್ಲಿ ಹೊಡಿಯೋ ಗೇಮ್ ಇದಿದ್ರೆ ಸಖತ್ತಾಗಿರೋದು. ಗನ್ನಲ್ಲಿರೋ ಗೇಮ್ ಇಲ್ಲ. ಯಾವ ಸ್ವಲ್ಪ ಸಣ್ಣ ಬಾಂಡಲ್ಲಿ ಹೊಡಿಯೋದೈತೆ, ಗನ್ನಲ್ಲಿ ಬಿಟ್ಬಿಟ್ಟು ಬಾಂಡಲ್ಲಿ ಇಟ್ಕೊಂಡವ್ರು ಇವಾಗ. ಗನ್ನಲ್ಲಿ ಇದಿದ್ರೆ ಸಖತ್ತಾಗಿರೋದು. ಬಾಲ್ ಐತೆ, ಮತ್ತೆ ಗನ್ ಇಲ್ಲ, ಬಾಣ ಐತೆ. ಅವನೇ 50 ರೂಪಾಯಿಗೆ 2 ಅಂತೆ. ಒಂದು ಬಿದ್ರೆ ಒಗಟ್ ಪಡ್ತೆ. ಯಾವ್ದು ಇಸ್ತಾವು? ಒಂದ್ ಬಿದ್ರೆ ಇದು ಅದೇ ತರದ್ದೆ. ಯಾವ್ದು ಇದು? ಶಟಲ್ ಕಾಕು. 2 ರೌಂಡ್ ಪಡ್ತೆ. ಬ್ಯಾಟ್ ಇದು ಶಟಲ್ ಕಾಕ, ಇದು ಈ ಬ್ಯಾಟ್ ಕ್ರಿಕೆಟ್ ಬ್ಯಾಟ್. ಏನ್ ಮಾಡೋಣ, ಆಡೋಣ ಒಂದ್ಸಲಿ ಟ್ರೈ ಮಾಡ್ತೀನಿ. ಹೊಡಿತಾ ಇದ್ದೀನಿ, ಇಟ್ಲ ಪಟ್ಕೊನಲ್ಲ ಬ್ರೋ. ಯಾವ್ದು ಕೊಡ್ದು? ಯಾವ್ದು ಹೊಡಿಲಿ? ಪಕ್ಕ ಹೊಡಿತೀನ? ಗೆಲ್ಬೋದಾ? ಇದ್ದಿ ಬ್ರೋ, ಇದಿಡಲ್ಲ. ವಾ ಬಿದ್ದೈತೆ. ಇದ್ ಕಡೆ ತೋರ್ದು. ಬಿತ್ತು. ಎಟ್ಲಂದಿ ಗುರಿ? ಶೆಟ್ಲಿಕ್ ಹಾಕಿ ಫಿಕ್ಸು ಬ್ರೋ. ನೀವು ಹೇಳಿದ್ ಗುರಿ ಸೂಪರ್. ಈ ಕಡೆ ಕೊಡ್ದಮ್ರ. ಬ್ರೋ ಹೇಳ್ಕೊಟ್ಟಿದ್ದು ಗುರಿ ಸಾಕಾದಾಗ್ಬಿತ್ತು ಹತ್ರ. ವಾ, 2 ಆಯ್ತು. ಲಾಸ್ಟ್ ಆಯ್ತು. ಬ್ರೋ ಯಾವ ಕೊಡ್ತೀಯ? ಒಂದೇನಾ? ಅದು ಪಾಯಿಂಟ್ ಕೊಡಿದ್ರೆ ಪಕ್ಕ ಗೆದ್ದಿದ್ದೀವಿ. ಹೆಂಗೆ ನಾವು ಗುರಿ ನಾನು ಅನ್ಕೊಂಡಿರ್ಲಿಲ್ಲ ಇಷ್ಟು ಚೆನ್ನಾಗಿ ಬೀಳುತ್ತೆ ಅಂತ. ಬಿದ್ದಿದ್ದಕ್ಕೆ ಒಂದ್ ಸೆಟ್ ಹಾಕು ಮೋಸ ಇಲ್ಲ ಫ್ರೆಂಡ್ಸ್. ಫಸ್ಟ್ ಟೈಮ್ ಹೊಡೆದಿರೋದು. ಬೆಂಕಿ ನೋಡ್ರಿ, ದೀಪಾವಳಿ ಇಲ್ಲೇ ಸ್ಟಾರ್ಟ್ ಆಗಂಗೈತೆ. ಟಿಕೆಟ್ ತಗೊಂಡು ಇವಾಗ ಒಳಗಡೆ ಕೊಡೋಣ ಅವ್ರಿಗೆ. ಫ್ರೆಂಡ್ಸ್ ಇವಾಗ ಮೇಲೆ ಕರ್ಕೊಂಡು ಹೋಗ್ತಾರೆ. ಇವಾಗ ಸ್ಟಾರ್ಟ್ ಆಗುತ್ತೆ. ಮೇಲೆಗಡೆ ನೋಡ್ಬೋದು, ಕರ್ಕೊಂಡು ಹೋಗೋದೇ ಫುಲ್ ಜಾಲಿ ಎಲ್ಲ. ಬನ್ನಿ ಜನರೇ, ಬನ್ನಿ ಎಲ್ಲ ಹೋಗೋಣ. ಬರ್ತೀರಾ? ಫುಲ್ ಟಾಪ್ ಹೋಗ್ತಾ ಇದೀವಿ. ಏನಿದೆ ಹಿಂಗ್ ರಿವರ್ಸ್ ಕರ್ಕೊಂಡು ಹೋಗ್ತಾರ ಮತ್ತೆ? ವಾ ಅಣ್ಣ ನೋಡ್ರಿ. ಗುರು ಅಲ್ಲೋಡ್ ಗುರು, ಎಷ್ಟು ಹಾಳಾಯ್ತು. ಇವ್ ನೋಡಿ ಎಲ್ ಕಚ್ಕೊಂಡವ್ರೆ ಕೋಚಿತಾರ. ಸಾಕಾಗೈತೆ. ಇಲ್ಲಿಂದ ಲೈಟಿಂಗ್ಸ್ ಹಿಂದೆಗಡೆ ನೋಡಿದ್ರೆ ಸೂಪರ್ ಆಗೈತೆ. ಓ ಅಣ್ಣ ಇಳ್ಸೋಣ ಕೆಳಗೆ ನಮ್ಮನ್ನ. ಏನ್ ದ್ವೇಷ ಇತ್ತು ನಮ್ಮ ಮೇಲೆ?
ಯಾರವ್ರು ಹಿಂಗ್ ನಿಲ್ಸ್ಬಿಟ್ಟವನೆ. ಫ್ರೆಂಡ್ಸ್ ಇವ್ನ್ಗೆಲ್ಲೋ ಅವ್ನ ಮುಖ ತೋರಿಸಿದೀವಿ ಅಂತ ದ್ವೇಷ ಇರಬೇಕು, ಅದಕ್ಕೆ ಮೇಲೆನೆ ನಿಲ್ಸ್ಬಿಟ್ಟವ್ ನಮ್ಮನ್ನ. ಜೋರಾಗಿ ತಿರುಗಿಸ್ತಾವನ್ ಇವಾಗ. ತಲೆ ಸ್ವಲ್ಪ ಗುಯಿ ಅನ್ನತ್ತೆ ಕೆಳಗಡೆ ಬಂದಾಗ. ಲೈಟ್ ಆಗಿ ಒಂಥರ ಏನೋ ಎತ್ತು ಬಿಸಾಕ್ದಂಗೆ ಮೇಲಕ್ಕೆ 1-2 ಸೆಕೆಂಡು ನಾವ್ ಭೂಮಿ ಮೇಲೆನೆ ಇಲ್ವೇನೋ ಅನ್ನಂಗ ಆಗ್ತದೆ. ಸ್ಟಾಪ್ ಮಾಡದ್ನಪ್ಪ, ಹೊಟ್ಟೆ ಎಲ್ಲ ತಿರುಗ್ತಾ ಐತೆ. ಓಕೆ ಬಾಯ್ ಮಾಡಿ ಬಾಯ್ ಮಾಡ್ತಾನೆ. ಹೊಟ್ಟೆ ತಿರುಗಿ ಸಾಕಾಯ್ತು. ಬರ್ರಿ ಹೋಗೋಣ, ಹೊಟ್ಟೆ ಎಲ್ಲ ತಿರುಗಿಸಿ ಬಿಸಾಕ್ತು.